ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕೊನೆಗೂ ಸಾವಿನ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಉಗ್ರಾಣದ ಮೇಲೆ ಲೋಕ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆಸ್ಪತ್ರೆಯ ಔಷಧ ಉಗ್ರಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಐವಿ ಗ್ಲೂಕೋಸ್ ಪತ್ತೆಯಾಗಿದೆ ಔಷಧ ಉಗ್ರಾಣದಲ್ಲಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಬೆನ್ನಲ್ಲೇ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆಗಿರುವಂತಹ ಈ ಘನಘೋರ ಘಟನೆ ರಾಜ್ಯದಾದ್ಯಂತ ಒಂದು ಕಡೆ ಆಕ್ರೋಶವನ್ನ ಹೆಚ್ಚು ಮಾಡ್ತಾ ಇದೆ ಅಂತಾನೆ ಹೇಳಬಹುದು. ಬಾಣಂತಿಯರ ಸಾವಿಗೆ ರಿಂಗಲ್ ಲ್ಯಾಕ್ಟಿಕ್ ಸೊಲ್ಯೂಷನ್ ಕಾರಣ ಆಗಿರುವುದು ಕಂಡು ಬಂದಿದೆ. ಅದನ್ನ ಪೂರೈಸಿರುವ ಕಂಪನಿಯ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದು ಕಡೆ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಈಗ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಗ್ಲೂಕೋಸ್ ಸಾವಿನ ಐವಿ ಗ್ಲೂಕೋಸ್ ಪತ್ತೆ ಆಗ್ತಾ ಇದ್ದಂತೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಉಗ್ರಾಣದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆಸ್ಪತ್ರೆಯ ಔಷಧ ಉಗ್ರಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪತ್ತೆಯಾಗಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ಐವಿ ಗ್ಲೂಕೋಸ್ ಪತ್ತೆ ಆಗ್ತಾ ಇದ್ದಂತೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ನಡುಕ ಸ್ಟಾರ್ಟ್ ಆಗಿದೆ. ಔಷಧ ಉಗ್ರಾಣದಲ್ಲಿ RLS ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ಏಪ್ರಿಲ್ನಿಂದ ಜಿಲ್ಲಾ ಆಸ್ಪತ್ರೆಗಳಿಗೆ ಗ್ಲೂಕೋಸ್ ಪೂರೈಕೆ ಸರಬರಾಜಾಗ್ತಿರುವುದು ಬಹಿರಂಗ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಹಿರಂಗ ಆಗಿದೆ. ಐವಿ ಗ್ಲೂಕೋಸ್ನ ಗುಣಮಟ್ಟ ಪರೀಕ್ಷೆಗೆ ರವಾನೆ ಮಾಡಲಾಗಿತ್ತು. ಡಿಸೆಂಬರ್ 9ನೇ ತಾರೀಕು ಬರಲಿದ್ದಂತೆ ಗುಣಮಟ್ಟ ಪರೀಕ್ಷೆ ವರದಿ. ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 5 ಬಾಣಂತಿಯರು ಸಾವಿಗೀಡಾದ್ರು. ಈ ಸಾವಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋಗೋದಾದ್ರೆ ರಿಂಗರ್ ಲ್ಯಾಕ್ಟಿಕ್ ಸೊಲ್ಯೂಷನ್ ಕಾರಣ ಆಗಿರಬಹುದು ಅನ್ನುವಂಥ ಶಂಕೆ ಈಗ ವ್ಯಕ್ತ ಆಗಿದೆ ಅಂತ ಆರೋಗ್ಯ ಇಲಾಖೆ ಹಾಗೆ ಅದನ್ನ ಖುದ್ದಾಗಿ ಪರಿಶೀಲನೆ ಮಾಡಿದಂತಹ ಡಾಕ್ಟರ್ ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ರು. ಅದನ್ನ ಪರೀಕ್ಷೆಗಾಗಿ ನಾವು ಪ್ರಯೋಗಾಲಯಕ್ಕೂ ಕೂಡ ಕಳಿಸ್ತೀವಿ ಅಂತಾನೂ ಕೂಡ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟರು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿಗೆ ರಿಂಗಲ್ ಲ್ಯಾಕ್ಟಿಕ್ ಸೊಲ್ಯೂಷನ್ ಕಾರಣ ಆಗಿದೆ. ಅದನ್ನ ಪೂರೈಸಿರುವ ಕಂಪನಿಯ ವಿರುದ್ಧವೂ ಕೂಡ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಒಂದು ಕಡೆ ಹೇಳಿದ್ರು. ಆ ಕ್ರಮ ಕೈಗೊಳ್ತೀವಿ ಅಂದ ತಕ್ಷಣ ಲೋಕಾಯುಕ್ತ ಅಧಿಕಾರಿಗಳು ದಿಢೀರನೆ ದಾಳಿಯನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಈಗ ಏನಾಗ್ತಾ ಇದೆ ಅಂತಂದ್ರೆ ಬಾಣಂತಿಯರು ಸರತಿ ಸಾಲಿನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ವಾರದಲ್ಲಿ 5 ಜನ ಬ್ಯಾಕ್ ಟು ಬ್ಯಾಕ್ ಸಾವನ್ನಪ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇತ್ತು. ಆ ಬಾಣಂತಿಯರನ್ನ ಕಳೆದುಕೊಂಡಂತಹ ಕುಟುಂಬದ ಆಕ್ರಂದನ ಮುಗಿಲು ಮುಟ್ತಾ ಇತ್ತು. ಇದನ್ನ ಅಂತಂದ್ರೆ ಒಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಮುಖಭಂಗ ಅಂತಾನೆ ಹೇಳ್ಬೋದು. ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಯಾಕೆ ಹೀಗಾಗ್ತಾ ಇದೆ, ಔಷಧಗಳು ಎಲ್ಲಿಂದ ಪೂರೈಕೆ ಆಗ್ತಾ ಇದೆ, ಬಾಣಂತಿಯರಿಗೆ ಕೊಡಬೇಕಾಗಿರುವಂತಹ ಮೆಡಿಸಿನ್ ನಲ್ಲಿ ಏನೋ ಲೋಪದೋಷ ಇದೆ ಅನ್ನೋದನ್ನು ಯಾಕೆ ಇಷ್ಟು ದಿನ ಆದ್ರೂ ಕೂಡ ಕಂಡುಹಿಡಿಲಿಲ್ಲ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಹಾಗಾಗಿ ದಿಢೀರಂತ ಇತ್ತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಸಭೆಯನ್ನ ಕರೆದು ಅದರ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ರು. ಇಲ್ಲ ಇದೀಗೆ ಬಿಟ್ರೆ ಜನರು ಆಮೇಲೆ ದಂಗೆ ಎದ್ದು ಬಿಡ್ತಾರೆ, ಹಾಗಾಗಿ ಬೇಗ ಒಂದು ದಾಳಿ ಆಗ್ಲಿ ಅಂತ ಲೋಕಾಯುಕ್ತ ಅಧಿಕಾರಿಗಳು ಕೂಡ ನೇರವಾಗಿ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ನೋಡಿ ದಾಳಿಯನ್ನ ನಡೆಸಿದ್ದಾರೆ. ಪರಿಶೀಲನೆಯನ್ನು ಕೂಡ ಮುಂದುವರೆಸಿದ್ದಾರೆ.